ಜಿಲ್ಲಾ ಪಂಚಾಯತ್ ಸಿಎಸ್ಗೆ ಧಿಕ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಜಿಲ್ಲಾ ಪಂಚಾಯತ್ನ ಸಿಎಸ್ಗೆ ಧಿಕ್ಕಾರ ಅಂತ ನಾವು ಕೂಗ್ತಾ ಇಲ್ಲ. ಬೆನಗಳಿ ಮತ್ತು ಮರ್ಕಲ್ ಗ್ರಾಮ ಪಂಚಾಯತಿಗೆ ಒಳಪಟ್ಟಿರ್ತಕ್ಕಂಥ 2 ಗ್ರಾಮದ ಮುಖಂಡರು, ಅಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು, ಮಾಜಿ ಅಧ್ಯಕ್ಷರು ಸೇರಿದಂತೆ ಊರಿನ ಅನೇಕ ಜನ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಅನೇಕ ಜನ ಈ ಒಂದು ಮರ್ಕಲ್ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಇವತ್ತು ಬೆಳಗ್ಗೆ ಬಂದು ಧಿಕ್ಕಾರ ಧಿಕ್ಕಾರ, ಸಿಎಸ್ಗೆ ಧಿಕ್ಕಾರ ಎನ್ನುವಂತ ಕೂಗು ಕೇಳಿ ಬರ್ತಾ ಇತ್ತು. ಯಾಕೆ ಕೇಳಿ ಬಂತು, ಯಾವ ಕಾರಣಕ್ಕಾಗಿ ಕೇಳಿ ಬಂತು ಎಂಬುದನ್ನ ನಾವು ನೇರವಾಗಿ ನಿಮಗೆ ತೋರಿಸ್ತೀವಿ ನಾರಂಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಮರ್ಕಲ್ ಗ್ರಾಮ ಪಂಚಾಯತಿಯಲ್ಲಿ ಮರ್ಕಲ್ ಗ್ರಾಮ ಹಾಗೂ ಬೆನಕಳಿ ಸಾರ್ವಜನಿಕರು ಹಾಗೂ ಸದಸ್ಯರು, ಮಾಜಿ ಸದಸ್ಯರು ಇಲ್ಲಿ ಸೇರಿರ್ತಕ್ಕಂಥದ್ದು ಏತಕ್ಕಾಗಿ ಅಂದರೆ ನಮ್ಮ ಮರ್ಕಲ್ ಗ್ರಾಮ ಪಂಚಾಯತ್ನ PDO ಅಧಿಕಾರಿಗಳಾಗಿರ್ತಕ್ಕಂಥ ಜಾಬಾ ಅವರನ್ನು ಯಾವ ಒಂದು ಕೆಟ್ಟ ಕೆಲಸ ಮಾಡಲಾರ್ದೇನೆ ಅಂಥವರನ್ನು ಇವತ್ತು ನಮ್ಮ ಮರ್ಕಲ್ PDO ಅವರಿಗೆ ಅಮಾನತ್ ಮಾಡಿರ್ತಾರೆ. ಇವತ್ತಿನ ಒಂದು ನ್ಯೂಸ್ನಲ್ಲಿ ನೋಡಿದಾಗ ಇದು ಒಂದು ವಿಷಯ ನಾನು ತಿಳ್ಕೊಂಡೆ. ಅದಕ್ಕಾಗಿ ಇವತ್ತು ನಮ್ಮ ಮರ್ಕಲ್ ಗ್ರಾಮದಲ್ಲಿ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ, ಹೋರಾಟದ ಕಾರ್ಯಕ್ರಮ. PDO ಅವ್ರಿಗೋಸ್ಕರ ಆ PDO ಅವರನ್ನು ಅಧಿಕಾರದಿಂದ ಅವ್ರಿಗೆ ಕೆಳಗಿಳಿಸಿದ್ದನ್ನು ತಪ್ಪಾಗಿದೆ ಅಂತ ಹೇಳಿ ನಮ್ಮ ಮರ್ಕಲ್ ಗ್ರಾಮ ಹಾಗೂ ಬೆನಕಳಿ ಗ್ರಾಮದ ಸದಸ್ಯರು ಹಾಗೂ ಗ್ರಾಮಸ್ಥರೆಲ್ಲರೂ ಕೂಡ್ಕೊಂಡು ಇವತ್ತು ಯಾವ ರೀತಿ ನೀವು ನಮ್ಮ PDO ಅವರನ್ನು ಅಮಾನತುಗೊಳಿಸಿದ್ರಿ, ಅದೇ ರೀತಿ ಅವರನ್ನು ಮತ್ತೆ ಪುನಃ ನಮ್ಮ ಗ್ರಾಮ ಪಂಚಾಯತಿಗೆ ವಾಪಸ್ ಕಳಿಸ್ಬೇಕಂತ ಹೇಳಿ ಮಾನ್ಯ ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿ ಅವರಿಗೆ, CS ಅವರಿಗೆ ನಾನು ಮನವಿಯನ್ನು ಮಾಡ್ಕೊತಾ, ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅನೇಕ PDOಗಳು ಬಂದು ಹೋಗಿದ್ದಾರೆ, ಅನೇಕ ಅಧ್ಯಕ್ಷರು ಆಗ್ಯಾರ, ಅನೇಕ ಸದಸ್ಯರು ಆಗ್ಯಾರ. ಆದರೆ ಇಂಥ ಒಂದು ಜಾಬಾ PDO ಅವರು ನಮ್ಮ ಮರ್ಕಲ್ಗೆ ಬಂದು ಸುಮಾರು 3 ವರ್ಷಗಳ ಕಾಲ ಒಳ್ಳೆ ರೀತಿಯಿಂದ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಯಾರ ಹಂಗಿಲ್ಲದೆ, ಯಾರಿಗೂ ಅಂಜದೆ ಅಳಕದೆ ನ್ಯಾಯಯುತವಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ನಿಷ್ಠವಾದಿ ಅಧಿಕಾರಿಗಳನ್ನು ಅಮಾನತ್ ಮಾಡಿರ್ತಕ್ಕಂಥದ್ದು ಖಂಡನೀಯ. ಯಾಕಂತಂದ್ರೆ ನಾವು ಇಲ್ಲಿ ನೆರೆದಿರ್ತಕ್ಕಂಥದ್ದು ಅದಕ್ಕಾಗಿ ನ್ಯಾಯಕ್ಕೋಸ್ಕರ. ನಮ್ಮ ಮರ್ಕಲ್ ಮತ್ತು ಬೆನಕಳಿ ಆಮೇಲೆ ಹಿಂದೆ ಇರ್ತಕ್ಕಂಥ ಚಿಕ್ಕಪೇಟು, ಈ 3 ಊರುಗಳೆಲ್ಲ ಅಧಿಕಾರಿಗಳು ಸರ್ವೆ ಮಾಡಿ ಅಲ್ಲಿನ ರೋಡು, ನೀರು, ಅಲ್ಲಿರ್ತಕ್ಕಂಥ ಸ್ಕೂಲ್ಗಳು ಕೆಲಸಗಳು, ಅಭಿವೃದ್ಧಿ ಕೆಲಸಗಳು, ಲೈಟು, ಸ್ಕೂಲ್ ಬಿಲ್ಡಿಂಗು ಎಲ್ಲರಿಗೆ ಅವೆಲ್ಲನೂ ನೋಡಿಕೊಂಡು ಇಲ್ಲಿ ನಮ್ಮ ಕಾರ್ಯಾಲಯಕ್ಕೆ ಬಂದು ಅದನ್ನು ಪರಿಶೀಲಿಸಿ ಅವಲೋಕನ ಮಾಡಿ ಅವರನ್ನು ನೀವು ಅಮಾನತುಗೊಳಿಸಿದ್ರೆ ಏನೋ ಒಂದು ತಪ್ಪಾಗ್ಯದ ಅಂತಿದ್ದೇವೆ ನಾವು. ಇದು ಯಾವುದನ್ನು ಕಾಣದೆ ಒಳ್ಳೆಯ ಒಬ್ಬ ಅಭಿವೃದ್ಧಿ ಪಂಚಾಯತ್ ಅಧಿಕಾರಿಯನ್ನು ನೀವು ಅಮಾನತುಗೊಳಿಸಿದ್ರಲ್ಲ, ಅದು ಖಂಡನೀಯ. ಇವತ್ತು ನಮ್ಮ ಮರ್ಕಲ್ ಗ್ರಾಮದಲ್ಲಿ ನಾವಿಲ್ಲಿ ನಿಂತು ಮಾತಾಡ್ತಾ ಇದ್ದೀವಿ ಅಂದ್ರೆ ಇದು ಮೊದಲನೇ ಸಲ ಅಲ್ಲ. ಇವ್ರು ಬಂದಿದ್ದು ಹಿಡಿದು ಪ್ರತಿ ನಮ್ಮ ಊರಾಗಿರ್ತಕ್ಕಂಥ ಸದಸ್ಯರಿಗೂ, ಸಾರ್ವಜನಿಕರಿಗೂ ಪ್ರತಿಯೊಂದು ಸಭೆಯಲ್ಲಿ ಕರೆದು, ಪ್ರತಿಯೊಂದು ನ್ಯಾಷನಲ್ ಫ್ಲಾಗ್ ಹಾಸ್ಟಿಂಗ್ ಇರಲಿ, ಸ್ವತಂತ್ರ ದಿನಾಚರಣೆ ಇರಲಿ, ಅವೆಲ್ಲಕ್ಕೂ ನಮ್ಮೆಲ್ಲರನ್ನು ಕರೆದು, ಮಹಾತ್ಮ ಗಾಂಧಿ ಜಯಂತಿ ಇರಲಿ, ಅವೆಲ್ಲಕ್ಕೂ ಅಂಬೇಡ್ಕರ್ ಜಯಂತಿ, ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಅವರನ್ನು ನಮ್ಮೆಲ್ಲರನ್ನು ಕರೆದು ಮಾತಾಡ್ಲಿಕ್ಕೆ ಹಚ್ಚತಕ್ಕಂಥದ್ದು, ಅವ್ರು ಮಾಡಿದಂಥ ಕಾರ್ಯಗಳೆಲ್ಲ ನಾವು ವೀಕ್ಷಣೆ ಮಾಡ್ತಿದ್ದೆವು. ಇವತ್ತು ನಮ್ಮ ಪಂಚಾಯತ್ ದ್ವಾರ ನೋಡ್ರಿ ಎಷ್ಟು ಒಳ್ಳೆ ರೀತಿಯಿಂದ ಎದ್ದು ನಿಂತದ, ಒಳಗೆ ಗಾರ್ಡನ್ ನೋಡ್ರಿ, ಧ್ವಜಾರೋಹಣ ಕಟ್ಟಿನ ನೋಡ್ರಿ, ಪ್ರತಿಯೊಂದು ವಿಷಯ ಇಲ್ಲಿ ಪಂಚಾಯತಲ್ಲಿ ಕಂಪೌಂಡ್ ಹಿಡ್ಕೊಂಡು ಅಭಿವೃದ್ಧಿ ಕಾರ್ಯ ಯಾವುದು ಗುಡರಿರಲಿ, ಮಸ್ಜಿದ್ ಇರಲಿ, ಚರ್ಚ್ ಇರಲಿ, ಯಾವುದಕ್ಕೂ ಭೇದ ಭಾವ ತೋರದೆ, ಅಂಬೇಡ್ಕರ್ ಜಯಂತಿ ಇರಲಿ, ಗಾಂಧಿ ಜಯಂತಿ ಇರಲಿ, ಬಸವಣ್ಣವ್ರ ಜಯಂತಿ ಇರಲಿ, ಇವೆಲ್ಲಕ್ಕೂ ಅವರನ್ನು ಕೈಲಾದಷ್ಟು ಎಲ್ಲ ಸದಸ್ಯರನ್ನು ಒಳಗೊಂಡು ವಿಷಯ ವಿನಿಮಯ ಮಾಡಿಕೊಂಡು ಅದಕ್ಕೆ ಸಹಾಯ ಮಾಡ್ತಕ್ಕಂಥ ಒಬ್ಬ ಒಳ್ಳೆ ದಕ್ಷ ಆಡಳಿತಗಾರರು. ಅಂಥವ್ರನ್ನ ನೀವು ಅಮಾನತು ಮಾಡಿರ್ತಕ್ಕಂಥದ್ದು ಖಂಡನೀಯ. ಪುನಃ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ನಮ್ಮ ಊರಲ್ಲಿ ಒಂದು ರೋಡ್ ಇರ್ತಾ ಇದ್ದಿಲ್ಲ, ಎಲ್ಲ ರೋಡ್ಗಳು ಗಾರಿ ಬಿದ್ದು ನೀರು ನಿಂದಿರ್ತಾ ಇದ್ವು. ಅವುಗಳನ್ನೆಲ್ಲ ಇವತ್ತು ನಮ್ಮಲ್ಲಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಜೇವಾಯಿದು ನೀರಿಂದೇನು ಯೋಜನೆ ಅದ, ಅದು ಇವತ್ತು ನಮ್ಮ ಊರಾಗ ಒಂದು ಮನೆಗೂ ಒಂದು ಹನಿ ನೀರು ಬರಲ್ಲ. ನೀರಿಂದೇನು ಯೋಜನೆ ಅದ, ಅದು ಇವತ್ತು ನಮ್ಮ ಊರಾಗ ಒಂದು ಮನೆಗೂ ಒಂದು ಹನಿ ನೀರು ಬರಲ್ಲ. ನೀರಿಂದೇನು ಯೋಜನೆ ಅದ, ಅದು ಇವತ್ತು ನಮ್ಮ ಊರಾಗ ಒಂದು ಮನೆಗೂ ಒಂದು ಹನಿ ನೀರು ಬರಲ್ಲ. ಅಷ್ಟು ರೋಡ್ ಎಲ್ಲ ಕೆದರಿ ಹಾಳು ಮಾಡಿಕ್ಕಿದ್ದಾರೆ. ಅಂಥವ್ರು ಯಾರು ಮಾಡ್ಯಾರ ಅವರನ್ನು ನೀವು ಪರೀಕ್ಷಿಸಿರಿ. ಯಾಕಂದ್ರೆ ನಮ್ಮ PDO ಅವರು ಆ ಬಿಲ್ಲಿಗೆ ಸೈನ್ ಮಾಡಿಲ್ಲ. ನೀವು ಎಲ್ಲ ಮನೆಗಳಿಗೆ ನೀರು ಬರಬೇಕು. ನೀರು ಬಂದಾಗ ಮಾತ್ರ ನಾನು ಅದಕ್ಕೆ ಬಿಲ್ಲಿಗೆ ಸೈನ್ ಮಾಡ್ತೀನಿ ಅಂತಕ್ಕಂಥ ಅವರೊಂದು ದೃಢ ನಿರ್ಧಾರವನ್ನು ನಿಶ್ಚಯಿಸಿಕೊಂಡು ಎಲ್ಲರನ್ನು ಎದುರು ಹಾಕೊಂಡಂಥ ಪನಿಷ್ಮೆಂಟ್ ಪಾಪ ಅವ್ರು ಇವತ್ತು ಊಟ ಮಾಡ್ತಾ ಇದ್ದಾರೆ. ಇದು ಭಾಳ ಖಂಡನೀಯ. ಅದಕ್ಕಾಗಿ
ನಮ್ಮಲ್ಲಿ ಪ್ರತಿಯೊಂದು ನೀವು ನೋಡ್ರಿ ದಿನನಿತ್ಯ ನಮ್ಮಲ್ಲಿ ಜನರೆಲ್ಲ ಕಸ ಹುಡುಗಿದೆಲ್ಲ ಏನಾರ ಅಂತಂದ್ರೆ ಅದು ಊರ ಹೊರಗೆ ಒಯ್ದು ಹಾಕ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ, ಗಾಡಿ ತರಿಸಿದ್ದಾರೆ, ಅದಕ್ಕೆ ನೌಕರಿ ಇಟ್ಟಿದ್ದಾರೆ, ಅನೇಕ ಹೊಸ ಯೋಜನೆಗಳನ್ನು ಸೃಷ್ಟಿಸಿ ಅಂಥ ಒಬ್ಬ ಮಹಾನ್ ವ್ಯಕ್ತಿಗೆ ಕಾರ್ಯ ಮಾಡ್ತಕ್ಕಂಥ ಒಬ್ಬ ಹಳ್ಳಿಯಲ್ಲಿ ಮಾಡ್ತಕ್ಕಂಥ ಅನೇಕ ಸಮಸ್ಯೆಗಳಿರ್ತಾವೆ ಹಳ್ಳಿಯಲ್ಲಿ, ಅಂಥವ್ರನ್ನು ಎದುರು ಹಾಕ್ಕೊಂಡು ಭಾಳ ಧೈರ್ಯಶಾಲಿಗೆ ಕಾನೂನು ಕಟ್ಟಳೆಯಲ್ಲಿ ನಡೀತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಆ ನಮ್ಮ PDO ಮರ್ಕಲ್ ಜಾಬಾ ಅವರು. ಅಂಥವ್ರನ್ನು ನೀವು ಈ ರೀತಿ ಮಾಡಿದ್ದು ಭಾಳ ಒಂದು ಕೆಟ್ಟ ಅನ್ನಿಸ್ತದೆ ನಮ್ಮ ಮರ್ಕಲ್ ಗ್ರಾಮಕ್ಕೆ ಹಾಗೂ ಬೆನ್ಕಳಿ ಗ್ರಾಮಕ್ಕೆ. ದಯಮಾಡಿ ಅವರನ್ನು ಅಮಾನತು ರದ್ದುಪಡಿಸಿ ಪುನಃ ನಮ್ಮ ಗ್ರಾಮ ಪಂಚಾಯತಿಗೆ ಕೊಡುವವರೆಗೆ ನಾವು ಹೋರಾಟ ನಿಲ್ಲಿಸುವುದಿಲ್ಲ. ಇದು ಮೊದಲನೇ ಸ್ಟೆಪ್ ಅದ ನಿಮಗೆ. ಇದನ್ನೇ ನಾವು ನಿಮಗೆ ಒಂದು 15 ದಿವಸ ಟೈಮ್ ಕೊಡ್ತೀವಿ. ಅದರ ನಂತರ ಮತ್ತೆ ಬೇರೆ ಕ್ರಮ ಕೈಗೊಳ್ತೇವೆ, ರೋಡ್ ರೋಕೋ ಮಾಡ್ತೇವೆ. ನೀವು ಇನ್ನೇನು ಮನಸ್ಸಿಗೆ ತಿಳಿತೋ ಅದನ್ನೆಲ್ಲ ತಮ್ಮ ಗಮನಕ್ಕೆ ತಂದು ನಾವು ಅರ್ಜಿ ಕೊಟ್ಟು ಮುಂದಿನ ಕಾರ್ಯಕ್ರಮಕ್ಕೆ ನಾವು ಅಣಿ ಆಗ್ತಾ ಇದ್ದೀವಿ. ಹಾಗಾಗಿ ಆದಷ್ಟು ಬೇಗನೆ ಅಂಥ ಒಬ್ಬ ಒಳ್ಳೆ ನಿಷ್ಠುರವಾಗಿರ್ತಕ್ಕಂಥ ಅಧಿಕಾರಿಗೆ ಎಲ್ಲೋ ಒಂದು ದೊಡ್ಡ ಕೆಲಸ ಮಾಡೋದ್ರಾಗ ಇವತ್ತು ನಾವು ನಮ್ಮ ಪ್ರಧಾನಮಂತ್ರಿ ಕೂಡ ಅವಾಚ್ಯ ಶಬ್ದಗಳನ್ನು ಆಡ್ತಾರೆ ಎಲ್ಲರೂ. ಆದರೆ ಅವ್ರು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಪ್ರಶಂಸೆ ಮಾಡಬೇಕು. ಅಂಥ ಒಂದು ಹಳ್ಳಿಯಲ್ಲಿ ಬಂದು ನಮ್ಗೆ PDO ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಸರ್ಕಾರದ ನಿಯಮಗಳ ಒಳಗೆ ಮಾಡ್ತಾರೆ, ಅವ್ರು ಹೊರಗೆ ಮಾಡೋಣ ಅಂತೇಳಿ ಒಂದು ನಮ್ಮೆಲ್ಲರ ಅನಿಸಿಕೆ ಅದ. ಮಾಡೋ ಮನುಷ್ಯ, ಓಡೋ ಮನುಷ್ಯ, ಕೂಡೋ ಮನುಷ್ಯ ಒಂದು ಸಲ ಬೀಳ್ತಾನೆ, ಅದು ಬಿದ್ದಿದ್ದೇ ತಪ್ಪಂತ ಅನ್ಕೋಬಾರ್ದು. ಅದಕ್ಕೆ ತಿದ್ದಲಿಕ್ಕೆ ಅವ್ರಿಗೆ ಆಸ್ಪದ ಕೊಡಬೇಕು. ಎಂದೂ ಅವ್ರು ಸರಿಸಿದಾಗ ಯಾವುದೋ ಒಂದು ಚುಕ್ಕೆ ತರಲಾರ್ದಂಥ ಒಬ್ಬ ಅಧಿಕಾರಿಗೆ ಇವತ್ತು ನೀವು ಸಸ್ಪೆಂಡ್ ಮಾಡಿರಿ ಅಂತಂದ್ರೆ ಅವ್ರ ಒಂದು ಜೀವನ ಸರ್ವಿಸ್ದಲ್ಲಿ ಭಾಳ ಒಂದು ದೊಡ್ಡ ಕಲಂಕ. ಇದಕ್ಕೆ ನೀವು ಅದಕ್ಕೆ ಹೊಣೆಗಾರ ಆಗಬೇಡ್ರಿ. ದಯಮಾಡಿ ಅವರನ್ನು ಅಮಾನತು ರದ್ದುಪಡಿಸಿ ಪುನಃ ನಮ್ಮ ಊರಿಗೆ ಕೊಡಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಬೋಲೋ ಭಾರತ್ ಮಾತಾ ಕಿ ವಂದೇ ವಂದೇ. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ನಮ್ಮ ಪಂಚಾಯತ್ಗೆ ಪುನಃ ಕೊಡಬೇಕು. ನನ್ನ ಹೆಸರು ಶಿವರಾಜ್ ಬೆರದಾರ್ ಮರ್ಕಲ್ ಅಂತ. ನಾನು ಮರ್ಕಲ್ ನಿವಾಸಿಯಾಗಿದ್ದೇನೆ. 32 ವರ್ಷ ವಾಟರ್ಮ್ಯಾನ್ ಅಂತ ನಮ್ಗೆ ಭಾಳ ತಕ್ಲೀಫ್ ಆಗ್ಯದ. ಹಿಂದಕ್ಕೆ ಜಾಬಾ ಸಾಬೂರ್ ಬಂದಿನ ಮೇಲೆ ಇದು ಲಿಸ್ಟ್ ಅದ ಸರ್, ಇಷ್ಟು ಬಾಕಿ ಇತ್ತು. ಎಲ್ಲಾರು ಪಗಾರ ಮಾಡ್ಯಾಕಾರ ಜಾಬಾ ಸಾಬರು, ಎಲ್ಲಾರು ಪಗಾರ ಮಾಡ್ಯಾಕಾರ. ಒಬ್ಬರು ದಿಕ್ಕಿಲ್ಲ, ಅವ್ರೇನು ಮನೆಗೆ ತಿಂದಿಲ್ಲ, ನಮ್ದೆಲ್ಲ ಸೇವೆ ಮಾಡ್ಯಾರ ಸರ್. ಇವಾಗ ಕ್ಯಾ ಹಿಡ್ಕೋರಿ ರಿಟೈರ್ಮೆಂಟ್ ಆಗೀನಿ. ಮತ್ತು ನಮ್ದು 2 ವರ್ಷದಾಗ ಎಲ್ಲ ಪಗಾರ ಮಾಡ್ಯಾಕ್ಯಾರ. ಎಷ್ಟು ನಮಗೆ ಇದು ಮಾಡ್ಯಾರ ಸೇವಾ ನಮ್ಮದು ಜಾಬಾ ಸಾಬ್ರು ಹಿಂದಕ್ಕೆ ಯಾರೂ ಮಾಡಿಲ್ಲ ಸರ್. ಈ ಹಿಂದಿನ PDO ಎಲ್ಲ ತಿಂದು ಹಾಕಿಬಿಟ್ರೆ ಖರೆ ಇವ್ರು ನಮಗೆ ಭಾಳ ಇದು ಮಾಡ್ಯಾರ. ನಮ್ಮ ಅನ್ನಕ್ಕೆ ಹಚ್ಚಾರ. ನಮಗೆ ದೊಡ್ಡ 2 ಲಕ್ಷ ಪಗಾರ ಇತ್ತು ಸರ್ ನಮ್ಗೆ. ಇದ್ರಾಗ ಅದನ್ನು ಟೋಟಲ್ ಇಷ್ಟು ಪಗಾರ ಇತ್ತು. ಅದು ಜಾಬಾ ಸಾಬ್ರಿಗೆ ಹಿಂಗೆ ಅನ್ಯಾಯ ಆಗಬಾರ್ದು ಅಂತ ನಮ್ಮ ಮನಸ್ಸು ಸರ್. ಭಾಳ ಅನ್ಯಾಯ ಇದು. ಶಿವಾಜಿ ಚೌಹಾಣ್ ಬೇನಕ್ನಲ್ಲಿ ಇಷ್ಟ ಆಗ್ಯದ. ಅದನ್ನು ಯಾವ ಪ್ರೋಗ್ರಾಮ್ದಾಗ ನಮಗೆ ಯಾವ PDOನೂ ಕರ್ಸಿಲ್ಲ, ಯಾವ ಮೆಂಬರ್ನೂ ಕರ್ಸಿಲ್ಲ. ಇವ್ರು ಬಂದಾಗ ಮರ್ಕಲ್ ಜನರಿಗೆ ಎಲ್ಲರಿಗೆ ಯಾವುದೇ ಒಂದು ಕಾರ್ಯಕ್ರಮ ಬಂದ್ರಿ ನಡು ಊರಾಗ ಬಂದು ಅವರು ಎಲಾನ್ ಮಾಡಿ ಮೀಟಿಂಗ್ ತೊಗೊಂಡಾರ, ಸಭಾ ಮಾಡ್ಯಾರ. ಮತ್ತು ಇನ್ನೊಂದು ತಮ್ಮ ಗಮನಕ್ಕೆ ಬರಬೇಕು, ಮಹಾತ್ಮ ಗಾಂಧಿ ಪುರಸ್ಕಾರ ಏನು ಹಡ್ತಾಲ್ ಮಾಡಿದೇವಲ್ಲ ಮರ್ಕಲ್ದವರು, ಇದು ನಮ್ಮದು ಏಬಲ್ ಅದ ಅಂತ ಹೇಳಿ ಮಾಡಿದ್ದೀವಲ್ಲ, ನಾವು ಅನ್ನೆಸರಿ ಮಾಡಿಲ್ಲ. ಮಹಾತ್ಮ ಗಾಂಧಿ ಪುರಸ್ಕಾರ ನೀವು ಇನ್ಕ್ವೈರಿ ಮಾಡಿ, ಗೌರ್ಮೆಂಟ್ನಿಂದ ಇನ್ಕ್ವೈರಿ ಮಾಡಿ, ಇಲ್ಲಿ ಏನೇನು ತರಕ್ಕಿ ಅದ, ಡೆವಲಪ್ ಆಗ್ಯದ ಅಂದಾಗ ಮತ್ತು ನಮ್ಮ ಮರ್ಕಲ್ ಸಿಗಬೇಕಂತ ಹೇಳಿ ಮರ್ಕಲ್ ಜನರು ಎಲ್ಲರೂ ಹೋಗಿ ನಾವು ಕುಂತಿದ್ದೆವು. ಆದರೆ ಈ ಪ್ರಕರಣ ತಗೊಂಡು ಎಲ್ಲ ಸಾಹೇಬ್ರಿಗೆ ಮ್ಯಾಲ ಅಧಿಕಾರಿಗಳಿಗೆ ಎಲ್ಲರಿಗೂ ಗೊತ್ತದ ಮರ್ಕಲ್ ಪಂಚಾಯತ್ ಡೆವಲಪ್ ಅದ ಅಂತ. ಅಂದರೂ ಕೂಡ ಏನೋ ಒಂದು ಇದರಿಂದ ಅವ್ರು ಯಾವ ಆವೇಶದಾಗ ಇವರಿಗೇನು ಅಮಾನತ್ ಮಾಡ್ಯಾರ ಅದು ನಮಗೆ ಗೊತ್ತಾಗಲ್ಲ. ಮತ್ತು ಈಗ ಈ ಜಾಬಾ ಏನು ಬಂದಾರ ಇಂದಾಗ ಮಾತ್ರ ಇಲ್ಲಿ ಎಷ್ಟು ದೂರ ಪಂಚಾಯತ್ ಇದ್ದರೂ ಕೂಡ ನಮ್ಮ ಎಲ್ಲರಿಗೂ ಪ್ರತಿಯೊಂದು ಕಾರ್ಯಕ್ರಮ, ಪ್ರತಿಯೊಂದು ಸಾರ್ವಜನಿಕ ಕಾರ್ಯಕ್ರಮ ಮರ್ಕಲ್ ಜನರು ಎಲ್ಲರೂ ಸೈನ್ ತಂದು ಕೆಲಸ ಮಾಡ್ಯಾರ. ಮತ್ತು ಸುಮಾರು ಇಲ್ಲಿ ಎಷ್ಟು ಜನ ಇಲ್ಲಿ ಲೇಔಟ್ ಅದೆಲ್ಲ ಆಗ್ಯಾವ, ಯಾರ್ದೂ ಕಂಪ್ಲೇಂಟ್ ಇಲ್ಲ. ಅಷ್ಟು ಅವರೇ ಎಲ್ಲ ಇದು ಮಾಡಿ ಸರಿಯಾಗಿ ಇದು ಮಾಡ್ಕೊಂಡು ಬಂದಾರ. ಇಲ್ಲಿ ತನಕ ಅವರಿಗೆಲ್ಲ ಅದೇ ಪುರಸ್ಕಾರ ಬರಬೇಕಾಗಿತ್ತು. ಅವ್ರು ತಪ್ಪು ಮಾಡಿದ ಕಡೆದೇ ನಾವು ಹಡ್ತಲ್ಲಿ ಕುಂತಿದ್ದೇವಲ್ಲ, ಕುಂತು ಮತ್ತೆ ಎಲ್ಲ ಗೌರ್ಮೆಂಟ್ ನಜರ್ದಾಗ ನಾವು ಬಂದದ. ಮರ್ಕಲ್ ಮತ್ತು ಇನ್ಕ್ವೈರಿನೂ ಮಾಡಿರಿ, ಇನ್ಕ್ವೈರಿ ಮಾಡಿ ಗಾಂಧಿ ಪುರಸ್ಕಾರ ಕೊಡಬೇಕಂತ ಹೇಳಿ ಅಲ್ಲಿ ಆಗ್ಯದ. ಆದರೂ ಕೂಡ ಮತ್ತು ಇದು ಅಷ್ಟು ಅಂದಮೇಲೆ ಗಮನಕ್ಕೆ ಬಂದ್ಮೇಲೆ ಮತ್ತು ಅಧಿಕಾರಿಗಳು ಯಾಕೆ ಸ್ಟೆಪ್ ತೊಗೊಂಡ್ರು? ಇದಕ್ಕೆ ಯಾರು ನಿರ್ಣಯ ತೊಗೊಂಡ್ರು? ಸುಮ್ಮನೆ ಏನೋ ಒಂದು ಡಿಸ್ಟರ್ಬ್ ಮಾಡಿ ಇದೊಂದು ಮತ್ತೆ ಮಾಡಿ ನಮ್ಮ ಮರ್ಕಲ್ದ ಜನರಿಗೆ ಏನದ ಅಂದ್ರೆ ಬೈಲಿಗೆ ತರಬೇಕಂತ ಹೇಳಿ ಮಾಡ್ಯಾರ. ಜಾಬಾ ಸಾಬ್ರು ಸರಿಯಾಗಿ ಬಂದಾರ, ಕೆಲಸ ಮಾಡ್ಯಾರ. ನಮ್ಮ ಎಲ್ಲರಿಗೆ ಮರ್ಕಲ್ ಜನರಿಗೆ ಸ್ಯಾಟಿಸ್ಫೈ ಅದ ಅಂದಾಗ ಮಾತ್ರ ಎಷ್ಟು ಊರು ಜನ ಇಲ್ಲ. ಇನ್ನೂ ಎಷ್ಟು ದೂರ ಬಂದಿದ್ದೆವು, ನೀವು ಊರಾಗ ನಡೀರಿ, ಅಲ್ಲಿ ಗುಡಿವಲ್ಲಿ ನಿಂದ್ರೆ ಎಷ್ಟು ಜನ ನಡೀತದೆ ನೋಡ್ರಿ. ಅವ್ರ ಕಡೆಯಿಂದ ಪ್ರತಿ ಒಂದು ವಾರ್ಡಿಗೆ ಹೋಗ್ಯಾರ. ಪ್ರತಿ ಒಂದು ಯಾವ್ದಾರ ಗೌರ್ಮೆಂಟ್ ಸ್ಕೀಮ್ ಬಂದ್ರೆ ಅಲ್ಲಿ ಬಂದು ಸಭಾ ಮಾಡಿ ಎಲ್ಲರಿಗೆ ತಿಳಿಸ್ಯಾರ.
ಆದ್ರೆ ಇಲ್ಲಿ ಮರ್ಕಲ್ದಾಗ ಏನದ ಅಂದ್ರೆ ಜಾಗದ ಕೊರತೆ ಇದ್ದು ಕೆಲವು ಬಂದಿಂದ ವಾಪಸ್ ಹೋಗಿರ್ಬೇಕು, ಅದೇನಿಲ್ಲ. ಆದ್ರೆ ಅವ್ರ ದೋಷ ಇಲ್ಲ, ಮರ್ಕಲ್ ಗ್ರಾಮದವ್ರ ದೋಷ ಆಗೋದಿಲ್ಲ. ಅಂದ್ರೂ ಕೂಡ ಮರ್ಕಲ್ಗೆ ಏನಾದ್ರು ಜಾಬ್ ಅವ್ರು ಸರಿ ಸಿಕ್ಕಾರ, ಮತ್ತು ಇದು ಪಂಚಾಯತ್ನು ಡೆವಲಪ್ ಮಾಡ್ಯಾರ. ಇಷ್ಟು ದೂರ ಇದ್ದೂ ಮತ್ತು ಬಂದು ವಾರ್ಡಿಗೆ ಬಂದು ಎಲ್ಲ ನೌಕರದಾರ. ನೀವು ನಮ್ಗಿಂತ ಅಲ್ಲಿಂದ ಇಲ್ಲಿ ಬಂದು ಮಾಜಿ ಸದಸ್ಯರು ಸ್ಟೇಟ್ಮೆಂಟ್ ತೊಗೋರಿ, ನೌಕರದಾರ ತೊಗೋರಿ, ಅವ್ರಲಿಂದ ಇರ್ರಿ ಎತ್ತರದೇನೋ ಕೇಳ್ರಿ. ಸುಳ್ಳು ಯಾವುದೋ ಒಂದು ಮಾಡಿ ಇದು ಮಾಡಿ ಮರ್ಕಲ್ ಜನರಿಗೆ ಏನದ ಅಂದ್ರೆ ಜಾಗೃತಿ ಮಾಡಿ ಮರ್ಕಲ್ ಜನರದೊಂದು ಬ್ಲೇಮ್ ಮಾಡಿ ಸುಮ್ಮನೆ ಮರ್ಕಲ್ದು ನಾವು ಕೇಳಿದೇವ್ಕಿ ಅಮಾನತ್ ಮಾಡ್ಯಾರ. ಯಾಕೆ ಮಾಡಿದ್ರು ನಮಗಷ್ಟು ಇದ್ದಿಲ್ಲ ಅಂದಾಗೆ ನಾವು ಎಲ್ಲರೂ ಕಲಿತು ಇಲ್ಲಿ ಬಂದು ತಮ್ಮ ಎದುರು ನಿಂತು ಮಾತಾಡೋದು. ಅವ್ರು ಬೇಕು, ಅವ್ರು ಇರಬೇಕು. ಪುನಃ ಏನದು ಅಂದ್ರೆ ಅಮಾನತ್ ಕ್ಯಾನ್ಸಲ್ ಮಾಡಿ ಇಲ್ಲಿಗೆ ಕಳಿಸಿ ಗಾಂಧಿ ಪುರಸ್ಕಾರನೂ ಕೊಡಬೇಕು. ನಾವೆಲ್ಲರೂ ಕುಂತಿದ್ದೇವೆ, ಎಷ್ಟು ದಿವಸ ಕುಂತೀವಿ ಅಲ್ಲಿ, ಒಂದು ದಿವಸ ಕುಂತು ಮತ್ತು ಗಾಂಧಿ ಪುರಸ್ಕಾರಕ್ಕೂ ನಾವು ಎನ್ಕ್ವೈರಿ ಮಾಡಿರಿ. ಅದರಲ್ಲಿಂದೆಲ್ಲ ಗೊತ್ತಾಗ್ತದಲ್ಲ ಇವ್ರು ತಪ್ಪದ ಏನದ ಅಂತ ಗೊತ್ತಾಗ್ತದಲ್ಲ. ನಿಮ್ಮ ಮ್ಯಾಲಿಂದ ಅಧಿಕಾರಿಗಳಿಗೆ ಬಂದು ಎನ್ಕ್ವೈರಿ ಮಾಡಿ ಅದು ಗಾಂಧಿ ಪುರಸ್ಕಾರನೂ ಇಲ್ಲೇ ಸಿಗಬೇಕು ಅಂತ ಹೇಳಿ ನಮ್ಮೆಲ್ಲರ ಇಚ್ಛೆ ಅದ. ಮತ್ತು ಪ್ರತಿಯೊಂದು ಯಾವುದೋ ಒಂದು ಇದು ತೊಗೊಂಡ್ರಲ್ಲ PDO ಬೆಂಗಳೂರಿಗೆ ಹೋಗಿ ಒಂದು ಇದು ತೊಗೊಂಡ್ರಲ್ಲ ಟ್ಯಾಕ್ಸ್ ಅವಾರ್ಡ್ ಕೊಟ್ಟಾರ. ಅಂಥವ್ರಿಗೆ ಇಲ್ಲಿ ಮರ್ಕಲ್ ಗಾಂಧಿ ಪುರಸ್ಕಾರ ಕೊಡಬಾರ್ದು, ಬೇರೆ ಕಡೆ ರೊಕ್ಕ ಕೊಟ್ಟಾರ ನೋಡ್ರಿ. ಇಷ್ಟೆಲ್ಲ ಕೆಲಸ ಮಾಡೋಕ್ಕಾಗಿ ಈ ರೀತಿ ಮಾಡಿದ್ರೆ ಹೆಂಗೆ ಇದಾಯ್ತದ. ಮತ್ತು ನೀವು ಇನ್ನೂ ಕಲೆಕ್ಟ್ ಮಾಡಿರಿ, ಯಾರು ಮಾಡಿದ್ರು ಮರ್ಕಲ್ಗೆ ಜಾಬನೇ ಬೇಕು. ಜಾಬ ಸರಿಯಾಗಿ ಕೆಲಸ ಮಾಡ್ಯಾರ. ಇಲ್ಲಿ ಯಾವುದೂ ಒಂದು ಏನು ಕಂಪ್ಲೇಂಟ್ ಇಲ್ಲ, ಭ್ರಷ್ಟಾಚಾರ ಇಲ್ಲ, ಮತ್ತು ಯಾರನ್ನೂ ಇದು ಇಲ್ಲ. ಏನೋ ಒಂದು ವೈಯಕ್ತಿಕ ಏನೋ ಮಾಡಿರಬೇಕು, ಅದಕ್ಕೆ ವಾಪಸ್ ಮಾಡಿ ಅವ್ರಿಗೆ ಇಲ್ಲೇ ಕಳ್ಸಪ್ಲೆ ಮಾಡಬೇಕು ಅಂತೇಳಿ ಅಧಿಕಾರಿಗಳಿಗೆ ಮರ್ಕಲ್ದಿಂದ ನಾವು ವಂದನೆ ಮಾಡ್ತೇವೆ ನಾವು. ಯಾಕಂದ್ರೆ ನಮ್ಮ ಮರ್ಕಲ್ ಈಗ ಕಾಣಿಸ್ಲತ್ತದ. ಮರ್ಕಲ್ ಪಂಚಾಯತ್ ಏನದ ಅಂತಂತಂದ್ರೆ ಮೊದಲು ಗೊತ್ತೇ ಇದ್ದಿಲ್ಲ. ಯಾವ ಮೆಂಬರು ಯಾರು ಎತ್ತಿ ಬರ್ತಿದ್ವು, ಎತ್ತೊಯ್ತಿದ್ವು, ಎತ್ತಿಲ್ಲ, ನಡುವು ಊರಾಗಿತ್ತು. ನೋಡಿದ್ರೆ ಇಷ್ಟು ದೂರ ಇದ್ರೂ ನಮ್ಮ ಎಲ್ಲರಿಗೆ ಕರ್ಕೊಂಡು ಮನೆಗೆ ಬಂದು ಕರ್ಕೊಂಡು ಬಂದು ಇಲ್ಲಿ ಪ್ರೋಗ್ರಾಮ್ ಮಾಡ್ಯಾರ. ಬೀಜ ಕೊಟ್ಟರು, ಮೊನ್ನೆ ಬೀಜ ಹಂಚಿದ್ರಲ್ಲ, ಯಾರು ರಿಸ್ಕ್ ತೊಗೊತಾರೆ ರೀ? ಪಂಚಾಯತದಿಂದ ಯಾರ ಗೌರ್ಮೆಂಟ್ ಸರ್ವೆಂಟ್ ರಿಸ್ಕ್ ತೊಗೊಂಡು ಬೀಜದ್ದು ಹಂಚಾರ. ಎಲ್ಲರೂ ಯಾವ ಪಂಚಾಯತ್ಗಾರ ಹಂಚಾರ ಕೇಳ್ರಿ, ಒಳ್ಳೇದು. ಮತ್ತು ಪ್ರತಿಯೊಂದು ಒಕ್ಕಲಿಗರಿಗೆ ಕರ್ಕೊಂಡು ರೈತರಿಗೆ ಯಾವ್ದು ಬೇಕು ಸವಲತ್ತು ಅದನ್ನೆಲ್ಲ ಹೇಳ್ಯಾರ, ಊರಾಗ ನಿಂತು ಹೇಳ್ಯಾರ. ಮತ್ತು ಇವ್ರಿಗೆ ಏನು ಪರ್ಪಸ್ ಇಲ್ಲ, ಎಲ್ಲ ಕಟ್ಟಿದಾವಲ್ಲ, ಸಾರ್ವಜನಿಕ ಕಟ್ಟಿ ಮೇಲೆ ನಿಂತು ಹೇಳ್ಯಾರ, ಗುಡಿ ಬಲ್ಲಿ ಹೇಳ್ಯಾರ. ಮೊನ್ನೆ ಒಂದು ಮೀಟಿಂಗ್ ಐತಲ್ಲ, ಎಲ್ಲರೂ ಸ್ವಲ್ಪ ಇದು ಕೊಟ್ಟಿದ್ದು ಸಾಕ್ಷರತದೊಂದು ಮೀಟಿಂಗ್ ಆಯಿತು. ಬಸವನ ಗುಡಿದಾಗೆ ಮಾಡಿದ್ರು. ಏನಾರ ಒಂದು 500 ಜನ ಇದ್ರು, ಎಲ್ಲ ಹೆಣ್ಮಕ್ಳು, ಅದು ಎಲ್ಲ ಪ್ರೋತ್ಸಾಹ ಕೊಡಿ. ನಮ್ಮ ಮರ್ಕಲ್ ಗ್ರಾಮದ ಪಂಚಾಯತ್ಗೆ ಎಲ್ಲರೂ ಏನದ ಅಂದ್ರೆ ಸಪೋರ್ಟ್ ಮಾಡಿ ಒಳ್ಳೆ ಕೆಲಸ ತರಿ ಅಂತ ಹೇಳಿ ಎಲ್ಲ ಸಲಹೆ ಕೊಟ್ಟರು. ಎಲ್ಲ ಹುಡುಗ್ಲಕ್ಕೆ ಇಕ್ಕ್ಯಾರ, ಬಜಾರ್ ಹುಡುಗ್ಲಕ್ಕೆ ಇಕ್ಕ್ಯಾರ, ಸಾಮಾನ್ಯ ಎತ್ತಲಕ್ಕೆ ಇಕ್ಕ್ಯಾರ. ಮತ್ತು ನೀರಿಂದ ಅದೇನು ಎಂಬುದು ಮಾಡ್ಯಾರ. ಅದೇನು ನೀರಿಲ್ಲ, ಏನಿಲ್ಲ. ಅದಕ್ಕೆ ಇನ್ನು ಯಾರು ಗುತ್ತೇದಾರ ಮಾಡ್ಯಾರ, ನಾವು ಯಾರು ಮಾಡ್ಯಾರ ಅಂತ ಯಾರು ಹೇಳಿರಿ? ಯಾರು ಗುತ್ತೇದಾರ? ನಿಮ್ಮ ಪಂಚಾಯತ್ದಾರ ಕೊಟ್ಟರು ಇಲ್ಲ. ಅದು ಗುತ್ತೇದಾರ, ಯಾಕೆ ಗುತ್ತೇದಾರ ನಿಮ್ಮ ಗೌರ್ಮೆಂಟ್ಗೆ ಗೊತ್ತು. ಅದು ಏನೇ ಮಾಡಿಲ್ಲ, ಕೆಲಸ ಮಾಡಿಲ್ಲ, ನೀರು ಬಂದಿಲ್ಲ. ಮತ್ತು ಇನ್ನು ಅವ್ರ ಪಂಚಾಯತ್ ಗೊತ್ತು, ಅವರಿಗೆ ಗೊತ್ತಿಲ್ಲ. गणपतराव भूया मरकर हमने जमा होने का मकसद जो आज हमारे PDO साहब के साथ जो नाइंसाफ़ी हुई मतलब जो डेवलपमेंट करता है उसी के साथ ही नाइंसाफ़ी होना बोले तो ये हमारे गवर्नमेंट बहुत गलत काम करी। तो हम बोलना क्या चाह रही है, मरकल के अंदर आज डेवलपमेंट क्या हुआ। मरकल के अंदर आप देख सकती हैं, आपके पीछे क्या है, हमारा पंचायत है। ये पंचायत कुछ साल पहले हम पैदा हुए जब से देखते आ रही, ऐसा पंचायत कभी भी नहीं हुआ जो डेवलपमेंट है मरकल के अंदर। आज हमारे पास स्टेट हाईवे रोड बनी गई, यहाँ पे कई सारे एक्सीडेंट हो रहे थे। वहाँ पे रोड पे मिनिमम 10 से 15 बैरिकेड लगाए। कौन लगाए? हमारे उमेश जावा PDO साहब लगाए। आज मरकल के अंदर घर घर का कचरा रोड पे गिरता था, तो वो कचरे के लिए डस्टबिन बॉक्स हर गली में हर वार्ड में लगाए। तो हम क्या चाह रहे हैं, जो डेवलपमेंट करे, जो अच्छाई के लिए, जो मरकल के डेवलप और बेनकनल्ली के डेवलपमेंट के लिए जो काम करे, उसके साथ ऐसा नाइंसाफ़ी करना ये सरासर गलत है। जो हमारे PDO साहब के साथ नाइंसाफ़ी हुई, हम उनके इंसाफ के लिए मरकल और बेनकनल्ली के पूरे लोग इकट्ठा होकर जमा हो गए। हमारे जाबा साहब को जो है इंसाफ मिलना चाहिए। अगर उनको इंसाफ नहीं मिला, मरकल और बेनकनल्ली के लोग 15 दिन के अंदर औराद बिदर रोड बंद कर देती। ये हमारी जनता की ताकत तुम नहीं देखे। मरकल और बेनकनल्ली के 15,000 लोग ये औराद और बिदर की रोड बंद कर देती। जिस बेइज्जती के साथ हमारे साहब को जो सस्पेंड ऑर्डर दिया गया है, उसी इज्जत और सम्मान के साथ उनको मरकल को आप सम्मान देते हुए बुला के हमारे पंचायत में फिर से उनको काम करने का मौका देना। मेरा नाम मोहम्मद सिद्दीक है।